ಇಂಟೆನ್ಸಿಟಿಯನ್ನು ಗಮನಿಸುವಲ್ಲಿ ಯಾರು ಫೇಲ್ಯೂರ್ ಆದರೂ ಅದನ್ನು ನೋಡ್ಕೊಳ್ಳೋದಕ್ಕೂ ಒಂದು ವ್ಯವಸ್ಥೆ ಇದೆ. ನಂಬರ್ 1 ಇಂಟೆಲಿಜೆನ್ಸ್. 27,000 ಜನ ಸಿವಿಲ್ ಡಿಫೆನ್ಸ್ ಫೋರ್ಸಸ್ನಲ್ಲಿದ್ದಾರೆ. ಬೆಂಗಳೂರಿನಲ್ಲೇ 5,000 ಜನ ಇದ್ದಾರೆ. ಎಷ್ಟು ಜನ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ರು? ನಂಬರ್ 3 8 ಲಕ್ಷ ಪ್ರೈವೇಟ್ ಸೆಕ್ಯೂರಿಟಿ ಪರ್ಸನಲ್ಸ್. ಆಮಿಷಕ್ಕೆ, ಸ್ವಾರ್ಥಕ್ಕೆ, ಆಮೇಲೆ ಅಜೆಂಡಾಗಳಿಗೆ ಮತ್ತು ವೆಂಡೆಟಾ ಪಾಲಿಟಿಕ್ಸ್ಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ 3 ಇವತ್ತು ಅದೊಂದು ಬಲಿಪೀಠದ ಥರ ಕಂಡಿದ್ದು ಎಲ್ರಿಗೂ ಕೂಡ. ಯಾಕೆಂದರೆ 11 ಜನರ ಮಾರಣ ಹೋಮ. ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರ ಎಡವಟ್ಟಿನಿಂದಾಗಿ ಈ ಒಂದು ಘಟನೆ ನಡೀತು, ಸರ್ಕಾರದ ವೈಫಲ್ಯಗಳು ಎಲ್ಲವನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆ ಇವತ್ತು ಖ್ಯಾತ ಪತ್ರಕರ್ತರಾಗಿರ್ತಕ್ಕಂತಹ ಚಂದನ್ ಶರ್ಮಾ ಅವರಿದ್ದಾರೆ. ಅವರು ಯಾವುದೇ ವಿಷಯಗಳ ಬಗ್ಗೆ ಮಾತನಾಡಬೇಕಾದ್ರೂ ಅದೊಂದಿಷ್ಟು ಸಮಗ್ರ ರೀತಿಯಲ್ಲಿ ಅದನ್ನು ಥಿಂಕ್ ಮಾಡಿ ಅದಕ್ಕೊಂದು ಆಯಾಮ, ಜೊತೆಗೆ ವಸ್ತುನಿಷ್ಠವಾಗಿ ಯೋಚನೆ ಮಾಡಿ ಯಾರ್ದು ಎಡವಟ್ಟು, ಯಾರ್ದು ವೈಫಲ್ಯ, ಇದನ್ನು ನೋಡಬೇಕಾಗಿರ್ತಕ್ಕಂಥ ರೀತಿ ಹೇಗೆ, ಇದು ಹೇಗೆ ಆಗಬೇಕಿತ್ತು ಕಾರ್ಯಕ್ರಮ, ಜೊತೆಗೆ ಯಾರ ವೈಫಲ್ಯ ಇದಕ್ಕೆ ಪ್ರಮುಖವಾದಂಥ ಕಾರಣ, ಅಭಿಮಾನಿಗಳು ಯಾವ ರೀತಿ ರಿಯಾಕ್ಟ್ ಮಾಡಬೇಕಿತ್ತು, ಜೊತೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಲೋಪದೋಷಗಳು ಎಲ್ಲದರ ಬಗ್ಗೆಯೂ ಕೂಡ ಅವ್ರು ನೋಡ್ತಕ್ಕಂಥ ರೀತಿಯೇ ಬೇರೆ ಆಗುತ್ತೆ. ಹಾಗಾಗಿ ಈ ವಿಷಯವನ್ನು ನಾವು ಅವರೊಂದಿಗೆ ಚರ್ಚೆ ಮಾಡಿ ಅವರೊಂದಿಗೆ ಅವರ ಒಪಿನಿಯನ್ಗಳನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಅವರೊಂದು ಮಾಧ್ಯಮದಲ್ಲಿ ಕೂಡ ಮಾತನಾಡಿದ್ದಾರೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಆರಂಭದಲ್ಲಿ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ತಿಳ್ಕೊಂಡಿದ್ದೀರಿ, ಜೊತೆಗೆ ನೋಡ್ತಾ ಇದ್ದೀರಿ. ಇದನ್ನು ಯಾವ ರೀತಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರೂ ಒಳಿತಾಗಿತ್ತು ಅಂತ ನೀವು ಭಾವಿಸ್ತೀರಿ ಸರ್? ರಾಕೇಶ್ ನಮಸ್ಕಾರ. ಮೊದಲಿಗೆ ಮಡಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮಡಿದವರಲ್ಲಿ ಬಹುತೇಕರು, ಇನ್ಫ್ಯಾಕ್ಟ್ 6 ಜನ 30 ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರು. ಹಾಗಾಗಿ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ನೀವು ಎಲ್ಲರೂ ಕೂಡ ಒಟ್ಟಿಗೆ ಪ್ರಾರ್ಥನೆ ಮಾಡಲೇಬೇಕಾಗತ್ತೆ. ನಾನು ಬೆಳಗ್ಗೆ ಒಂದು ಮೀಡಿಯಾಗೆ ನೀವು ಹೇಳಿದ ಹಾಗೆ ಇಂಟರ್ವ್ಯೂ ಕೊಟ್ಟ ನಂತರದಲ್ಲಿ ಇನ್ನೊಂದು ವಿಡಿಯೋ ಗಮನಿಸಿದೆ. ಅದರಲ್ಲಿ ಒಬ್ಬ ತಂದೆ ಮಗನನ್ನು ಕಳ್ಕೊಂಡಿದ್ದಾರೆ ಈ ಕಾಲು ತುಳಿತದಲ್ಲಿ. ಅವ್ರು ಹೇಳ್ತಾರೆ, 100 ಕೋಟಿ ಮಾಡಿಟ್ಟಿದ್ದೀನಿ, ಯಾರಿಗೆ ಅಂತ, ಇವಾಗ ಯಾರು ಹೊತ್ಕೊಂಡು ಹೋಗ್ತಾರೆ, ಯಾರು ಅನುಭವಿಸ್ತಾರೆ, ಅವನೇ ಇಲ್ಲ ಅಂದಾಗ ಅಂತ ಹೇಳ್ತಾರೆ. ಅಂದರೆ ಜೀವದ ಮತ್ತು ಜೀವನದ ಬೆಲೆ ಏನು ಅಂತ ಆ ತಂದೆಯ ಮಾತುಗಳಲ್ಲಿ, ತಂದೆಯ ಹೃದಯದಲ್ಲಿ ನಮಗೆ ನಿಮಗೆ ಎಷ್ಟು ಸ್ಪಷ್ಟವಾಗಿ ಕೇಳಿಸುತ್ತೆ. ಮತ್ತು ನಮ್ಮ ಮನಸ್ಸು ಹಿಂಡಿದಂಗೆ ಆಗ್ಬಿಡುತ್ತೆ. ನಮ್ಮ ಮನೆ ಮಗನೋ, ನನ್ನ ಅಣ್ಣನೋ, ನನ್ನ ತಮ್ಮನೋ ಯಾರೋ ತೀರ್ಕೊಂಡೇನೋ, ಅಥವಾ ನಮ್ಮ ಸಹೋದರಿಯೋ, ನನ್ನ ತಂಗಿಯೋ, ಅಕ್ಕನೋ ಯಾರೋ ತೀರ್ಕೊಂಡ್ಲೇನೋ ಅನ್ನುವಷ್ಟು ನೋವು ನಾವೆಲ್ಲ ಇವತ್ತು ಪಡ್ತಾ ಇದ್ದೀವಲ್ಲ, ಇದು ನಿಜಕ್ಕೂ ಕೂಡ ಅಬ್ಸಲ್ಯೂಟ್ಲಿ ಡಿಸ್ಗ್ರೇಸ್ಫುಲ್. 18 ವರ್ಷ ಆಯಿತು, ನಾವೆಲ್ಲ ಗೆದ್ವಿ. ಹೌದು, RCB ಅನ್ನೋದು ಒಂದು ಫ್ರಾಂಚೈಸಿ ಆಗಿರ್ಬೋದು, ನಮ್ಮ ಕನ್ನಡದವರು ಬಹಳ ಕಡಿಮೆ ಜನ ಇರ್ಬೋದು, ಅದರಲ್ಲಿ ಇಲ್ಲ ಅಂತಿಲ್ಲ. ಆದರೆ RCB ಒಟ್ಟಿಗೆ ನಮ್ಮ ಹೃದಯವನ್ನು ನಾವು ನೀವು ಎಲ್ಲರೂ ಕೂಡ ಬಂಧಿಸಿ ಇಟ್ಕೊಂಡಿದ್ದೇವೆ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದನ್ನು ನಾವು ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಕರ್ನಾಟಕದ ಜನ ಮಾತ್ರ ಅಲ್ಲ, ದೇಶಾದ್ಯಂತ ಸಂಭ್ರಮ. ಇದು 2ನೇ ದೀಪಾವಳಿನಾ ಅನ್ನೋ ರೀತಿಯಲ್ಲೆಲ್ಲ ಜನ ಮಾತಾಡ್ಕೊಂಡಿದ್ದನ್ನು, ಅಥವಾ ಬಹಳ ಪ್ರೀತಿಯಿಂದ ಇದನ್ನು ಸ್ವಾಗತಿಸಿದ್ದನ್ನು, ಖುಷಿ ಪಟ್ಟಿದ್ದನ್ನು, ಸಂಭ್ರಮಿಸಿದ್ದನ್ನು ನಾವು ನೀವು ಗಮನಿಸಿದ್ದೇವೆ. ಆದರೆ ಗಮನಿಸಬೇಕಾದವರು ಯಾವುದನ್ನು ಗಮನಿಸಬೇಕಾಗಿತ್ತು ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡಲೇಬೇಕು. ಹೌದು, ಸಾಕಷ್ಟು ಆಕ್ರೋಶ, ಸಾಕಷ್ಟು ನೋವು, ಸಾಕಷ್ಟು ಪ್ರಶ್ನೆ, ಸಾಕಷ್ಟು ಚಿಂತನ ಮಂಥನ ನಾವು ನೀವು ಮಾಡಲೇಬೇಕು, ಮಾಡಿದ್ದೀವಿ. ಅದರ ಆಳ ಅಗಲಗಳ ಬಗ್ಗೆ ಚರ್ಚೆ, ಅದರ ಒಳಹುರುಳು ಏನಿದೆ ಅದರ ಬಗ್ಗೆ ಚರ್ಚೆ ನಾವು ಮಾಡಿದ್ದೀವಿ. ಆದರೆ ಕೆಲವು ಮೈನ್ಯೂಟ್ ಪಾಯಿಂಟ್ಸ್ ಇದ್ದಾವಲ್ಲ, ಸಣ್ಣ ಸಣ್ಣ ಎಳೆಗಳಿದ್ದಾವಲ್ಲ, ನಾವು ಅದನ್ನು ಎಲ್ಲಿಯೂ ಕೂಡ ಚರ್ಚೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಯಾವ ಮೀಡಿಯಾದಲ್ಲೂ ಕೂಡ ಅದು ಚರ್ಚೆ ಆಯಿತಾ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರಬಹುದಾದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೇನೆ. ಕಪ್ ಗೆದ್ದರು, ಸಿಕ್ಕಾಪಟ್ಟೆ ಖುಷಿ ಬಂತು. ನೋಡಿ, ಕಪ್ ಗೆಲ್ಲೋಕ್ಕಿಂತ ಮುಂಚೆನೇ ಇಡೀ ಕರ್ನಾಟಕದಲ್ಲಿ ಜನಸಮೂಹ ಯಾವ ರೀತಿ ಎರಪ್ಟ್ ಆಗಿತ್ತು ಅಂತ. ಅವತ್ತು ಒಂದು ರೀತಿ
ಬ್ಲಾಕ್ ಬಸ್ಟರ್ ಡೇ, ನೆಕ್ಸ್ಟ್ ಡೇ ಸರ್ಕಾರ ರಜೆ ಕೊಡಬೇಕು ಅನ್ನೋ ರೀತಿಯಲ್ಲೆಲ್ಲ ಜನ ಬಹಳ ಪ್ರೀತಿಯಿಂದ ಅಪ್ಯಾಯಮಾನವಾಗಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡಿದ್ರು. ಇನ್ನೂ ಮ್ಯಾಚ್ ಶುರುವಾಗಿರಲಿಲ್ಲ. ಅಂದರೆ ಗಮನಿಸಿ, ಅದರ ಆಳ ಎಷ್ಟಿತ್ತು, ಅದನ್ನು ಜನ ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ರು ಅನ್ನೋದನ್ನು ಗಮನಿಸಿ. ಆಮೇಲೆ ಬಹುಶಃ 3 ವಯಸ್ಸಿಂದ 100 ವಯಸ್ಸಿನವರೆಗೂ ಪ್ರಾಬಬ್ಲಿ ಅವತ್ತು ಟಿ ವಿ ಬಿಟ್ಟು ಕದಲಿಲ್ಲ. 7 ಗಂಟೆಯಿಂದನೋ 7:30ಇಂದನೋ ರಾತ್ರಿ ತನಕ ಟಿ ವಿ ಬಿಟ್ಟು ಯಾರೂ ಕದಲಿಲ್ಲ ಅವತ್ತು. ಇನ್ಫ್ಯಾಕ್ಟ್ ಮಧ್ಯಾಹ್ನದಿಂದನೇ ಬಹುಶಃ ಎಲ್ಲ ಕನ್ನಡ ಮೀಡಿಯಾಗಳು ಆದಿಯಾಗಿ ಬೇರೆ ಬೇರೆ ಮೀಡಿಯಾಗಳು ಕೂಡ ಅದನ್ನೇ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ವು. ಅಫ್ಕೋರ್ಸ್ ನನಗೆಲ್ಲೋ ಒಂದು ಕಡೆ ಇದು ಸಮೂಹ ಸನ್ನಿಯ ರೀತಿಯಲ್ಲಿ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರ ಕೆಲವರು ಅಂತ ಕೂಡ ಒಂದು ಹಂತಕ್ಕೆ ಅನಿಸಿದ್ದು ನಿಜ. ನಾನು ನೇರವಾಗಿ ಹೇಳಬೇಕಾಗತ್ತೆ, ಅದನ್ನು ಯಾವುದು ಮುಚ್ಚುಮರೆ ಇಲ್ಲವೇ ಇಲ್ಲ. ಏನಪ್ಪ ಇದೊಂದು ಫ್ರಾಂಚೈಸಿ ಆಟ, ಇದನ್ನು ಸಮೂಹ ಸನ್ನಿ ರೀತಿಯಲ್ಲಿ ಕೆಲವರು ಇದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರ, ಇನ್ಕ್ಲೂಡಿಂಗ್ ಫ್ಯೂ ಮೀಡಿಯಾ ಹೌಸಸ್ ಅಂತ ನನಗನ್ಸಿದ್ದು ಪ್ರಾಮಾಣಿಕವಾಗಿ ಸುಳ್ಳಲ್ವೇ ಅಲ್ಲ. ಯಾಕೆ ನಾನು ಅದನ್ನು ಮುಚ್ಚುಮರೆಯಿಂದ ಇಲ್ಲ ನಾವೆಲ್ಲ ಸತ್ಯವಂತರು ಅಂತ ನಾನು ಹೇಳ್ಕೊಂತಿರ್ಬೇಕು? ನಿಜ, ನನಗನ್ಸಿದ್ದು ನಿಜ. ಫೈನ್, ಇರಲಿ, ಅದೊಂದು ಎಮೋಷನ್. ಆ ಎಮೋಷನ್ನ ಎಲ್ಲ ರೀತಿಯಲ್ಲೂ ಕೂಡ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಆದರೆ ಇದನ್ನು ಗಮನಿಸಬೇಕಾಗಿದ್ದು ಸಿಸ್ಟಮ್, ನಾಟ್ ಜಸ್ಟ್ ಸರ್ಕಾರ ಅಂದರೆ ಏನು ಹೇಳಿ? ಅದೊಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಸರ್ಕಾರದ ಭಾಗವಾಗಿ ಯಾರ್ಯಾರು ಬರ್ತಾರೆ? ಎಲ್ಲರೂ ಬರ್ತಾರೆ. ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಎಲ್ಲ ಫೋರ್ಸಸ್ಗಳು ಕೂಡ ಬರ್ತವೆ, ಎಲ್ಲ ವ್ಯವಸ್ಥೆಗಳು ಕೂಡ ಅದರ ಒಳಗೆ ಇರ್ತವೆ. ಅದಕ್ಕೇ ನಾವು ಅದನ್ನು ವ್ಯವಸ್ಥೆ ಅಂತ ಕರಿತೀವಿ. ಅದಕ್ಕೆ ನಾವು ಅದನ್ನು ಒಂದು ಇನ್ಸ್ಟಿಟ್ಯೂಷನ್, ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಏನಾಯಿತು ನೋಡಿ, ಇನ್ನೂ ಮ್ಯಾಚ್ ಶುರುನೇ ಆಗಿರಲಿಲ್ಲ, ಆಗಲೇ ಜನ ಎರಪ್ಟ್ ಆಗಿದ್ದರು ಖುಷಿಯಿಂದ. ಒಂದೊಂದು ಬಾಲ್ನೂ ಕೂಡ ಚೀತ್ಕರಿಸಿ, ಒಂದೊಂದು ಬಾಲ್ಗೂ ಕೂಡ ಖುಷಿ ಪಡ್ತಾಯಿದ್ರು, ಒಂದೊಂದು ವಿಕೆಟ್ಗೂ ಕೂಡ ಜನ ಖುಷಿ ಪಡ್ತಾಯಿದ್ರು. ಗೆಲ್ಲೋದು ಆಲ್ಮೋಸ್ಟ್ ಗ್ಯಾರಂಟಿ ಅನ್ನೋದು ನಮಗೆ ಮ್ಯಾಚ್ ಇನ್ನೇನು ಅರ್ಧ ಭಾಗ ಇದೆ ಅನ್ನುವಾಗ ನಮಗೆ ಕನ್ಫರ್ಮ್ ಆಗೋದಕ್ಕೆ ಬಂತು. ಅದಾದ ನಂತರದಲ್ಲಿ ಮರುದಿನ ಬೆಳಗ್ಗೆ 4:30-5 ಗಂಟೆವರೆಗೂ ಕೂಡ ಜನ ನಿದ್ದೆ ಮಾಡಿಲ್ಲ. ಅಲ್ಲೂ ಕೂಡ ಸೆಲೆಬ್ರೇಷನ್, ಮನೆಗಳಲ್ಲಿ ಸೆಲೆಬ್ರೇಷನ್, ಬೇರೆ ಬೇರೆ ಕಡೆಗಳಲ್ಲಿ ಸೆಲೆಬ್ರೇಷನ್. ನಾನು ಹೇಳ್ದಂಗೆ ದೀಪಾವಳಿ ರೀತಿಯ ಸೆಲೆಬ್ರೇಷನ್, ಊರೂರುಗಳಲ್ಲಿ ಹಬ್ಬ, ಯಾರಿಗೋ ಫ್ರೀ ಊಟ, ಯಾರಿಗೋ ಫ್ರೀ ಕಾಫಿ, ಯಾರಿಗೋ ಮತ್ತೊಂದೇನೋ. ಅಫ್ಕೋರ್ಸ್ ಇದೊಂದು ಆಟವಾಗಿ ನೋಡಬಾರ್ದಾಗಿತ್ತಾ ಅದನ್ನು ನಾನು ಆ ಕಡೆ ಇಡ್ತೀನಿ ಒಂದೇ ನಿಮಿಷಕ್ಕೆ. ಜನಕ್ಕೊಂದು ಖುಷಿ ಪಡೋದಕ್ಕೆ ಒಂದು ಸಂದರ್ಭ ಸಿಕ್ತು, ಜನ ಖುಷಿ ಪಡ್ತಾನೇ ಹೋದರು. ಯಾಕೆ ಇದರ ಇಂಟೆನ್ಸಿಟಿಯನ್ನು, ಈ ಸಿಸ್ಟಮ್ ಅಥವಾ ಈ ವ್ಯವಸ್ಥೆ ಇಂಟೆನ್ಸಿಟಿ, ನಾನೇನು ಕರಿತಾ ಇದ್ದೀನಿ, ಇಂಟೆನ್ಸಿಟಿ ಎಷ್ಟು ಆಳವಾಗಿದೆ ಇದು ಅನ್ನೋದನ್ನು ಯಾಕೆ ಈ ವ್ಯವಸ್ಥೆ, ಈ ಸರ್ಕಾರ ಗಮನಿಸಲಿಲ್ಲ? ಇದು ಮೂಲಭೂತವಾಗಿ ನಾವು ಇಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ. ಆಯಿತು, 32,000 ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಪಾಸಿಟಿ. 35,000 ಅಲ್ಲ, ನೆನಪಿರಲಿ. 35,000 ಅಂತ ಹೇಳ್ತಾ ಇದ್ರೆ ಸುಳ್ಳದು, ಇಟ್ ಈಸ್ ಎ ಲೈ. 32,000 ಜನ. ಅರುಣ್ ಜೇಟ್ಲಿ ಸ್ಟೇಡಿಯಮ್ಮು 32,500 ಜನ ಕೆಪಾಸಿಟಿ. ನರೇಂದ್ರ ಮೋದಿ ಸ್ಟೇಡಿಯಮ್ಮು 1,35,000 ಕೆಪಾಸಿಟಿ. ಗೊತ್ತಾಯ್ತಾ? ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಡಿಯಮ್ಸ್ ಇನ್ ದಿ ವರ್ಲ್ಡ್ ನರೇಂದ್ರ ಮೋದಿ ಸ್ಟೇಡಿಯಮ್ಮು. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ರಿಲೇಟಿವ್ಲಿ ಸಣ್ಣದು, 32,000 ಜನ ಕೆಪಾಸಿಟಿ. ಅದಕ್ಕೊಂದಿಷ್ಟು ಗೇಟ್ಗಳು. ಆಯಿತಾ? ಅಲ್ಲಿ ಪ್ರತಿ ಸಲವೂ ಕೂಡ ಮ್ಯಾಚ್ಗಳು ನಡೆಯುತ್ತಾ? ಎಷ್ಟೋ ಹೈ ಇಂಟೆನ್ಸಿಟಿ, ಹೈ ವೋಲ್ಟೇಜ್ ಇಂಡಿಯಾ ಪಾಕಿಸ್ತಾನ್ ರೀತಿಯ ಮ್ಯಾಚ್ಗಳೇ ನಡೆದಿದ್ದಾವ. ಅವಾಗಲೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ವಾ? ವ್ಯವಸ್ಥೆಗಳೆಲ್ಲವೂ ಕೂಡ ನೆಟ್ಟಿಗಿತ್ತಾ, ನೀಟಾಗಿತ್ತಾ? ಜನ ಬಂದರು, ಖುಷಿ ಪಟ್ಟರು, ಗೆದ್ದರೋ ಸೋತರೋ ಸೆಕೆಂಡ್ರಿ. ಗೆದ್ದದನ್ನು ಕೂಡ ಆಸ್ವಾದಿಸಿ ಆರಾಮಾಗಿ, ಯಾವುದೇ ಕಾಲು ತುಳಿತಗಳು ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೆ ಮನೆಗೆ ಹೋಗಿರೋದುಂಟಾ? ಗಮನಿಸಿದ್ದೀವಾ? ಬಟ್ ಇಲ್ಲಿ ಯಾಕೆ ತೊಂದರೆ ಆಯಿತು? ಆ ಇಂಟೆನ್ಸಿಟಿಯನ್ನು ಗಮನಿಸುವಲ್ಲಿ ಯಾರು ಫೇಲ್ಯೂರ್ ಆದರು? ಲೆಟ್ ಅಸ್ ಎಕ್ಸ್ಪ್ಲೋರ್ ಟುಡೇ. ನೋಡಿ, 3 ಲಕ್ಷ ಜನ ಸೇರಿಬಿಟ್ರು ಅಂತ ಹೇಳ್ತಾರೆ. 3 ಲಕ್ಷ ಜನ ಸೇರಿಬಿಟ್ರು ರೀ, ನಾವೇನು ಮಾಡೋಕ್ಕಾಗಲಿಲ್ಲ. ಒಂದು ಸರ್ಕಾರ ಅಥವಾ ಒಂದು ವ್ಯವಸ್ಥೆ ನಿರೀಕ್ಷೆ ಮಾಡೋದಲ್ಲ. ನಾವು ಗೋಲಿ ಹಾಕ್ಬಿಟ್ಟು ಅಥವಾ ಕವಡೆ ಹಾಕ್ಬಿಟ್ಟು ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡೋದಲ್ಲ. ನಾನು ಯಾಕೆ ಪದೇ 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 ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅದನ್ನು ನೋಡ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇದೆ. ನಂಬರ್ 1 ಇಂಟೆಲಿಜೆನ್ಸ್.
ಇಷ್ಟೆಲ್ಲ ಆಗ್ತಾ ಇದೆ. ನಾವು ಜನರನ್ನ ಬೈದು ಪ್ರಯೋಜನ ಇದೆಯಾ, ಜನರನ್ನ ಬೈಯದೇ ಪ್ರಯೋಜನ ಇದೆಯಾ, ನಾನು ಇವಾಗ ಮಾತಾಡಲ್ಲ. ಜನ ಕೂಡ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತಾ? ಪ್ರಾಬಬ್ಲಿ ಎಸ್, ಹೌದು. ಏನಪ್ಪ ಇಷ್ಟೆಲ್ಲ ಆಗ್ತಾ ಇದೆ. ಬಟ್ ಒಂದು ಏರ್ಪಟ್ಟಿತ್ತು, ಒಂದು ಸಂಭ್ರಮ ಏರ್ಪಟ್ಟಿತ್ತು. ಅದಕ್ಕೆ ಹಲವು ಜನ ಕಾರಣೀಕರ್ತರು, ಇನ್ಕ್ಲೂಡಿಂಗ್ ರಾಜಕಾರಣಿಗಳು, ಇನ್ಕ್ಲೂಡಿಂಗ್ ಕೆಲವು ಮೀಡಿಯಾ ಹೌಸಸ್, ಇನ್ಕ್ಲೂಡಿಂಗ್ ಲಾಟ್ ಆಫ್ ಪೀಪಲ್. ಅದಕ್ಕೆ ಹಲವು ಜನ ಕಾರಣೀಕರ್ತರು, ಇಲ್ಲ ಅಂತ ನಾನು ಹೇಳೋದಿಲ್ಲ. 3 ಲಕ್ಷ ಜನ ಸೇರಿಬಿಟ್ರು ನಾವೇನು ಮಾಡೋಕ್ಕಾಗುತ್ತೆ? ಏನು ಮಾಡ್ಬೋದಾಗಿತ್ತು ನೋಡಿ. ಕರ್ನಾಟಕದಲ್ಲಿ ಸಿವಿಲ್ ಡಿಫೆನ್ಸ್ ಅಂತ ಇವೆ. 27,000 ಜನ ಸಿವಿಲ್ ಡಿಫೆನ್ಸ್ ಫೋರ್ಸಸ್ನಲ್ಲಿದ್ದಾರೆ. ಅದರಲ್ಲಿ ಬೆಂಗಳೂರಿನಲ್ಲೇ 5,000 ಜನ ಇದ್ದಾರೆ. ಎಷ್ಟು ಜನರನ್ನ ಸರ್ಕಾರ ಕರೆಸ್ಕೊಂಡಿತ್ತು? ನಂಬರ್ 1 ಗೊತ್ತಿಲ್ಲ. ಎಷ್ಟು ಜನ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ಇದ್ದರು? ಗೊತ್ತಿಲ್ಲ. ನಂಬರ್ 3, ನಿಮಗೆ ನೇರವಾಗಿ ಹೇಳ್ತೀನಿ ನಾನು, ಕರ್ನಾಟಕದಲ್ಲಿ 8 ಲಕ್ಷ ಪ್ರೈವೇಟ್ ಸೆಕ್ಯೂರಿಟಿ ಪರ್ಸನಲ್ಸ್ ಇದ್ದಾರೆ. ಎಷ್ಟು? 8 ಲಕ್ಷ ಪ್ರೈವೇಟ್ ಸೆಕ್ಯೂರಿಟಿ ಪರ್ಸನಲ್ಸ್. ನೀವು ಒಂದೊಂದು ಸಂಸ್ಥೆಯಿಂದ 100 ಜನನ ಕರೆಸ್ಕೊಂಡಿದ್ರು ಕೂಡ ಎಷ್ಟು ಜನ ಆಗಿರ್ತಾಯಿತ್ತು? ಸಾವಿರಾರು ಜನ ಸೆಕ್ಯೂರಿಟಿ ಪರ್ಸನಲ್ಸ್ ಆಗಿರ್ತಾಯಿದ್ರು, ಸಾವಿರಾರು ಜನ. ಆಮೇಲೆ ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇದೆ. ಇಂಟೆಲಿಜೆನ್ಸ್ ಇಲ್ಲ, ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇದೆ. ಇಷ್ಟು ಜನ ಬಂದ್ಬಿಟ್ರೆ ಏನು ಮಾಡ್ಬೋದು? ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಅದೇನು ಗೊತ್ತಾ? ಪೊಲೀಸರ ಹತ್ರ ಈ ಥರ ಇಷ್ಟೊಂದು ಜನ ಬಂದ್ಬಿಟ್ರು ಅಂದಾಗ ಅದನ್ನು ತಡೆಯೋದಕ್ಕೆ ಬ್ಯಾರಿಕೇಡ್ಗಳಿದ್ದಾವೆ. ಎಷ್ಟು? ಬೆಂಗಳೂರಿನಲ್ಲೇ 1,000ಕ್ಕಿಂತ ಹೆಚ್ಚು ಬ್ಯಾರಿಕೇಡ್ಗಳಿದ್ದಾವೆ. ಆಮೇಲೆ ಸ್ಟ್ರೆಚರ್ಸ್, ಆಸ್ಪತ್ರೆಯ ಸ್ಟ್ರೆಚರ್ಸ್, ಒಂದು ವೇಳೆ ಗಾಯ ಆಗೋಯ್ತು, ಕಾಲು ತುಳಿತ ಆಗೋಯ್ತು, ಈ ರೀತಿದ್ದು ಯಾವುದೋ ಒಂದು ದುರಂತ ಸಂಭವಿಸಿಬಿಡ್ತು, ಆಸ್ಪತ್ರೆಗಳಲ್ಲಿ ಸ್ಟ್ರೆಚರ್ ಇರುತ್ತಲ್ರಿ, ಪೇಷಂಟ್ಗಳನ್ನು ಹಾಕೊಂಡು ಹೋಗೋದಕ್ಕೆ 1,000ಕ್ಕಿಂತ ಹೆಚ್ಚು ಸ್ಟ್ರೆಚರ್ಗಳಿದ್ದಾವೆ. ಮೋರ್ ದ್ಯಾನ್ 1,000 ಪೊಲೀಸರ ಹತ್ರ ಇದೆ. ರೋಪ್ಸ್ ಪೊಲೀಸರ ಹತ್ರ ಇದೆ. ರೋಪ್ಸ್ ಅಂತ ಏನು ಕರಿತೀವಿ ನಾವು, ಹಗ್ಗಗಳು. ಜನರನ್ನು ತಡೆಯೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಹಗ್ಗಗಳು ಜನರ ಹತ್ರ ಇದೆ. ಸಾವಿರಾರು ಇದ್ದಾವೆ ಜನರ ಹತ್ರ. ಯಾವುದಾದ್ರೂ ಬಳಕೆ ಆಯಿತಾ? ನೀವು ಸ್ಟ್ರೆಚರ್ನಲ್ಲಿ ಯಾರನ್ನಾದರೂ ಕರ್ಕೊಂಡೋಗಿದ್ದನ್ನು ನೀವು ನೋಡಿದ್ರ? ಹೆಗಲ ಮೇಲೆ ಎತ್ಕೊಂಡು ಹೋಗುವಂಥ ದುಸ್ಥಿತಿಯಾ? ಹೆಗಲ ಮೇಲೆ ಎತ್ಕೊಂಡು, ಅಥವಾ 4 ಜನ, ಒಬ್ಬ ಆ ಕಾಲು, ಇನ್ನೊಬ್ಬ ಈ ಕಾಲು, ಇನ್ನೊಬ್ಬ ಈ ಕೈ, ಇನ್ನೊಬ್ಬ ಆ ಕೈ ಹಿಡ್ಕೊಂಡು ಯಾವುದನ್ನೋ ಎತ್ಕೊಂಡು ಹೋಗೋ ರೀತಿಯಲ್ಲಿ, ಒಬ್ಬ ಗಾಯಾಳುವನ್ನೇ ಎತ್ಕೊಂಡು ಹೋಗೋ ರೀತಿ. ಇದನ್ನು ಸರ್ಕಾರ ಅಂದಾಜು ಮಾಡಲಿಲ್ವಾ? ನಿರೀಕ್ಷೆ ಅಲ್ಲ, ಅಂದಾಜು. ಅದೇ ಅಲ್ವೇನ್ರಿ ಸರ್ಕಾರ ಅಂತ ಕರೆಸ್ಕೊಳ್ಳೋದು? ಅದೇ ಅಲ್ವೇನ್ರಿ ಸಿಸ್ಟಮ್ ಅಂತ ಕರೆಸ್ಕೊಳ್ಳೋದು? ಅದನ್ನು ಮಾಡಲಿಲ್ವಾ? ಇದು ನನಗೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಆಯಿತು, 3 ಲಕ್ಷ ಜನ ಬಂದ್ಬಿಟ್ರು. ಆ್ಯಂಬುಲೆನ್ಸ್ ಎಷ್ಟಿರಬೇಕಾಗಿತ್ತು? ಎಷ್ಟು ಆ್ಯಂಬುಲೆನ್ಸ್ ಇರಬೇಕಾಗಿತ್ತು? ನಿಮಗೆ ಗೊತ್ತಾ ಎಷ್ಟು ಆ್ಯಂಬುಲೆನ್ಸ್ ಇತ್ತು ಅಂತ? 8 ಆ್ಯಂಬುಲೆನ್ಸ್ ಇತ್ತು 3 ಲಕ್ಷ ಜನಕ್ಕೆ. 8 ಆ್ಯಂಬುಲೆನ್ಸ್, 3 ಲಕ್ಷ ಜನ, 8 ಆ್ಯಂಬುಲೆನ್ಸ್. ರೇಷ್ಯೋ ಲೆಕ್ಕ ಹಾಕ್ಕೊಳ್ಳಿ, ರೇಷ್ಯೋ ಜಸ್ಟ್ ಲೆಕ್ಕ ಹಾಕ್ಕೊಳ್ಳಿ ನೀವು. 3 ಲಕ್ಷ ಜನಕ್ಕೂ ಗಾಯ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲಪ್ಪ. ಬ್ಯಾರಿಕೇಡ್ ಇಲ್ಲ, ಪೊಲೀಸ್ ಫೋರ್ಸ್ ಕಡಿಮೆ, ಸಿವಿಲ್ ಡಿಫೆನ್ಸ್ ಇಲ್ಲ, ಸ್ಟ್ರೆಚರ್ಸ್ ಇಲ್ಲ, ರೋಪ್ಗಳಿಲ್ಲ. ಆಯಿತಾ? ಒಂದು ವ್ಯವಸ್ಥೆ ಮಾಡಿಕೊಳ್ಳಬೇಕು ಅನ್ನುವಾಗ ವ್ಯವಸ್ಥೆಯನ್ನು ಇದೇ ಸರ್ಕಾರವೋ ಅಥವಾ ಪೊಲೀಸ್ ಇಲಾಖೆಯೋ ಅಥವಾ ನಮ್ಮ ಸಿಸ್ಟಮ್ಮೋ ಚೆನ್ನಾಗಿ ಮಾಡ್ಕೊಂಡಿದೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಆದರೆ ಇದು ಅಂದಾದುಂದಿಯಲ್ಲಿ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ಫ್ರೆನ್ಸಿ ಮೊಮೆಂಟ್ ಇತ್ತು, ಜನ ಉನ್ಮಾದದಲ್ಲಿದ್ದರು, ಜನಕ್ಕೆ ನಮ್ಮ ವಿರಾಟ್ ಕೊಹ್ಲಿ ನೋಡಬೇಕು ಅನ್ನೋ ಖುಷಿ ಇತ್ತು. ಅದಕ್ಕೆ ಸುಮಾರು ಜನ ಕಾರಣೀಕರ್ತರು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಪದೇ ಹೇಳ್ತೀನಿ. ನಾನು ಇವತ್ತೆಲ್ಲ ಇದನ್ನು ಹೇಳ್ತಾ ಇರೋದು. ನಾನು ನಿಮಗೆ ಕೊಟ್ಟಂಥ ಹಲವು ಸಂದರ್ಶನಗಳಲ್ಲಿ ಎಷ್ಟು ಸಲ ಹೇಳಿದ್ದೀನಿ. ನಮ್ಮ ಬೆನ್ನುಗಳನ್ನು ನಾವು ಮೀಡಿಯಾದವ್ರು ತಟ್ಕೊಂಡು ಸುಮಾರು ಸಲ ನೋಡ್ಬೇಕು ಸ್ವಾಮಿ. ನಾವೇನು ಭಾಳ ಮೇಲಿಂದ ಉದುರು ಬಿದ್ದವರಲ್ಲ, ತುಂಬ ಸಲ ಹೇಳಿದ್ದೀನಿ ತಾನೆ ನಾನು. ನೋ, ಎಬ್ಸಲ್ಯೂಟ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟ್. ಏನೋ ಒಂದು ಏರ್ಪಟ್ಬಿಡ್ತು. ಬಟ್ ಅದನ್ನು ಗಮನಿಸಬೇಕಾಗಿದ್ದು ಯಾವುದು? ಒಂದು ಸಿಸ್ಟಮ್. ಯಾವುದೂ ಆ ಸಿಸ್ಟಮ್ನಲ್ಲಿ ಇರಲಿಲ್ಲ ಅವತ್ತು. 3 ಲಕ್ಷ ಜನ ಬಂದರು, ಏನು ಮಾಡಲಿ? ಕಮಾನ್, ಈಸ್ ದಿಸ್ ಈವನ್ ಎ ಕ್ವೆಶ್ಚನ್? ಅಷ್ಟೂ ಜನ ಬರಬಹುದು ಅನ್ನುವುದನ್ನು ಅಂದಾಜು ಮಾಡಲಿಲ್ಲ ಅಂತಂದರೆ ಇದು ಎಂಥ ಫೇಲ್ಯೂರ್ ಇದು. ಇಟ್ ಈಸ್ ಎ ಟೋಟಲ್ ಕೊಲ್ಯಾಪ್ಸ್ ಆಫ್ ದಿ ಸಿಸ್ಟಮ್.
ಕೊಲ್ಯಾಪ್ಸ್, ಫೇಲ್ಯೂರ್ ಕೂಡ ಅಲ್ಲ, ಕೊಲ್ಯಾಪ್ಸ್, ಬಿದ್ದೋಯ್ತು ವ್ಯವಸ್ಥೆ ಅನ್ನೋದು, ನರಳಿ ಹೋಯ್ತು ವ್ಯವಸ್ಥೆ ಅನ್ನೋದು, ಉರುಳಿ ಹೋಯ್ತು. ಕೊಲ್ಯಾಪ್ಸ್ ಆಫ್ ದಿ ಎಂಟೈರ್ ಸಿಸ್ಟಮ್. ಯಾಕೆ ಇದರ ಕಡೆಗೆ ಗಮನ ಹರಿಸೋ ಪ್ರಯತ್ನ ಆಗಲಿಲ್ಲ? ಆದರೆ ವಿಧಾನಸೌಧದ ಮುಂದೆ ಏನಾಯಿತು ಸ್ವಾಮಿ? ಯಾವುದೊಬ್ಬ ಹುಡುಗ ಓಡ್ ಬಂದ, ವಿರಾಟ್ ಕೊಹ್ಲಿ ಅಂತ ಓಡ್ ಬಂದ. ಆಗ ಪೊಲೀಸರು ಅವನನ್ನು ತಡೆಯೋ ಪ್ರಯತ್ನ ಮಾಡಿದ್ರೆ, ಹೋಗ್ಬಾರ್ದಪ್ಪ. ಆಗ ಈ ರಾಜ್ಯದ ಹಿರಿಯ ರಾಜಕಾರಣಿ, ಬಿಡ್ರಿ ನಮ್ಮ ಮನೆ ಮಗ ಅಂತಂದ್ರು. ಆಯಿತಾ? ಕಮಾನ್ ಮ್ಯಾನ್, ಸೆಲ್ಫಿ ತೆಗೆಸ್ಕೊಳ್ಳೋಕ್ಕೆ ಅವ್ರ ಮನೆ ಮಕ್ಕಳು ಅಥವಾ ಅವರು ಪ್ರೋಟೋಕಾಲ್ ಅಡ್ಡ ಬರಲ್ಲ ಪ್ರೋಟೋಕಾಲ್ಗಳು. ಆಮೇಲೆ ವಿಧಾನಸೌಧದ ಮುಂದೆ ಯಾವತ್ತೂ ಕೂಡ ಗ್ರ್ಯಾಂಡ್ ಫಂಕ್ಷನ್ಗಳಲ್ಲ, ವಿಧಾನಸೌಧದ ಗ್ರ್ಯಾಂಡ್ ಗೇಟ್ ಮುಂದೆ ಫಂಕ್ಷನ್ ಆಗಬೇಕಾಗಿದ್ದು. ಗ್ರ್ಯಾಂಡ್ ಗೇಟ್ ಅದು ಜಾಗ ಫಂಕ್ಷನ್ ಆಗೋದಕ್ಕಿರೋದು, ಗ್ರ್ಯಾಂಡ್ ಗೇಟ್. ಇನ್ನೊಂದು ವ್ಯವಸ್ಥೆಯ ಕೊಲ್ಯಾಪ್ಸ್, ಹೈಕೋರ್ಟ್ ಮೇಲೆ 4-5 ಜನ ಕೂತಿದ್ದು. ಅಲ್ಲಿ ಸುತ್ತಮುತ್ತ ಎಷ್ಟು ಸೆನ್ಸಿಟಿವ್ ಝೋನ್ ಅದು ಸೆಕ್ಯೂರಿಟಿ ವೈಸ್, ಎಷ್ಟು ಸೆನ್ಸಿಟಿವ್ ಝೋನ್ ಅದು ಸೆಕ್ಯೂರಿಟಿ ವೈಸ್. ಹೈಕೋರ್ಟ್ ಮೇಲೆ ಜನ ಕೂತಿದ್ದು, ರಾಜಭವನದ ಹತ್ತಿರ ಜನ ಕೂತಿದ್ದು, ವಿಧಾನಸೌಧದ ಮೇಲೋ ಕೆಳಗೋ ಎಲ್ಲೋ ಹೋಗಿ ಜನ ಕೂತಿದ್ದು. ದಟ್ ಈಸ್ ಆಲ್ಸೋ ಎ ಸಿಸ್ಟಮ್ಯಾಟಿಕ್ ಫೇಲ್ಯೂರ್. ಅಲ್ಲಿ ಏನೋ ಮತ್ತೊಂದು ಅವಘಡ ಸಂಭವಿಸಿದ್ದಿದ್ದರೆ ಏನು ಮಾಡ್ತಾಯಿದ್ರಿ? ಇನ್ನೊಬ್ಬನ ಯಾವನೋ ದುಷ್ಕೃತ್ಯ ಮಾಡುವುದಕ್ಕೆ ಅಂತಾನೆ ಬಂದವನು ಯಾವನೋ ಏನೋ ಮಾಡಿ ಹೋಗಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ಎಂಥ ಸೆನ್ಸಿಟಿವ್ ಝೋನ್ಸ್ಗಳಿದಾವಲ್ಲಿ. ಕೋರ್ಟ್ ಇದೆ, ರಾಜಭವನ ಇದೆ, ವಿಧಾನಸೌಧ ಇದೆ, ಇಡೀ ರಾಜ್ಯದ ಎಪಿಸೆಂಟರ್ ಅಂತ ಏನು ಕರಿತೀವಿ ನಾವು, ನಮ್ಮ ಶ್ವಾಸಕೋಶ ಹೃದಯ ಅಂತ ಏನು ಕರಿತೀವಿ, ಅದೆಲ್ಲ ಅಲ್ಲೇ ಇದೆ. ಆ ಜಾಗದಲ್ಲೇ ದುರವಸ್ಥೆ. ವಿಧಾನಸೌಧದ ಮುಂದೆ ಏನೂ ಆಗಲಿಲ್ಲ ಸ್ವಾಮಿ, ಆಗಿದ್ದೆಲ್ಲ KCAಲಿ. KCA ಎಲ್ಲಿದೆ ರಾಕೇಶ್? KCA ಅನ್ನೋದು ಅಂಟಾರ್ಟಿಕಾ, ಉಗಾಂಡ, ಎರಿಟ್ರಿಯಾ, ಇಥಿಯೋಪಿಯಾ, ಪಪುವಾ ನ್ಯೂ ಗಿನಿ, ಇನ್ನು ಯಾವುದಾದ್ರೂ ದೇಶಗಳು ಬರ್ತಾವ, ಅಲ್ಲಿದೆಯಾ? ಹಾಂ, KCA ಎಲ್ಲಿದೆ ರೀ? ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲಿದೆ? ಯಾರ ಸುಪರ್ದಿಗೆ ಬರುತ್ತೆ? ಯಾರದ್ರ ಮೂಲ ಜವಾಬ್ದಾರಿ ಯಾರ್ದು? ಯಾರೊಬ್ಬರು ಅದಕ್ಕೆ ಅಧ್ಯಕ್ಷರೋ ಮತ್ತೊಬ್ಬರು ಮಗದೊಬ್ಬರು ಇರ್ಬೋದು, ಇಲ್ಲ ಅಂತಲ್ಲ. ಸೆಕ್ಯೂರಿಟಿಯ ಮೂಲ ಜವಾಬ್ದಾರಿ ಯಾರ್ದು? ಗೇಟ್ಗಳನ್ನು ಕ್ಲೋಸ್ ಮಾಡಿದ್ಯಾಕೆ? ಜನ ಕಾಂಪೌಂಡ್ ಹತ್ತಿ ಕೆಳಗೆ ಬಿದ್ದು ಕಾಲು ಮುರ್ಕೊಂಡ್ರೂ ಕೂಡ ಕೇರ್ ಮಾಡದೇ ಇದ್ದಿದ್ದು ಯಾಕೆ? ಇದನ್ನು ಯಾಕೆ ಯಾರೂ ಗಮನಿಸಲಿಲ್ಲ? ಯಾಕೆ ಯಾರೂ ಇದ್ರ ಬಗ್ಗೆ ಇವತ್ತು ಚರ್ಚೆ ನಡೆಸ್ತಾ ಇಲ್ಲ? ಇದನ್ನು ಕೇಳಿದ್ರೆ ಇಲ್ಲ ರಾಜಕೀಯವಾಗಿ ನೀವು ಆರೋಪ ಮಾಡ್ತಾ ಇದ್ದೀನಿ. ನಾನು ಯಾವ ರಾಜಕಾರಣಿಗಳಿಗೂ ಯಾವ ಸಂದರ್ಭದಲ್ಲೂ ನಾನು ಯಾವ ರೀತಿಯಲ್ಲೂ ಕೂಡ ಕೂತ್ಕೊಂಡ್ಬಿಟ್ಟು ಅವ್ರ ಪಕ್ಕ ನಾನು ಆರೋಪ ಮಾಡೋನಲ್ಲ. ನಾನು ರಾಜಕಾರಣಿ ಅಲ್ಲ. ನಾನು ಒಬ್ಬ ಈ ರಾಜ್ಯದ ಪ್ರಜೆ, ಈ ದೇಶದ ಪ್ರಜೆ, ಪ್ರೌಡ್ ಇಂಡಿಯನ್, ಹೆಮ್ಮೆಯ ಕನ್ನಡಿಗ, ನಾನು ಹೆಮ್ಮೆಯ ಬೆಂಗಳೂರಿಗ, ಕರ್ನಾಟಕದ ಮಗ, ನಾನು ಅತ್ಯಂತ ಪ್ರೀತಿ ಕೊಟ್ಟಿರುವ ಈ ರಾಜ್ಯದ ಮಗ. ಈ ರಾಜ್ಯ ನನಗೆ ಉಸಿರು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ನಾನು ಕೇಳಬಾರ್ದ ಈ ಪ್ರಶ್ನೆಯನ್ನು? ಕೇಳಿಬಿಟ್ರೆ ನಾನು ನೀವು ನಾಳೆ ವಿಲನಿಸ್ಟ್ಗಳಾಗ್ತೀವಿ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಹೆಲ್ಪ್. ನನ್ನ ಮನಸ್ಸಲ್ಲಿರೋದನ್ನು ನಾನು ಕೇಳ್ತಾ ಹೋಗ್ತೀನಿ. ಆಮೇಲೆ ನಮ್ಮದು ಏನಾದರೂ ಮೀಡಿಯಾಗಳು ಅಂತ ಕರೆಸ್ಕೊಳ್ಳುವ ಮೀಡಿಯಾಗಳದ್ದು ತಪ್ಪಿದ್ರೆ ಅದನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಅಂದಾದುಂದಿ ಆಗೋದ್ರಲ್ಲಿ ಕಾರಣಗಳು ಯಾರಾದರೂ ಇದ್ದರೆ ಅದನ್ನು ನೇರವಾಗಿ ನಾವು ಪ್ರಶ್ನೆ ಮಾಡೋಣ. ಸೊ ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಕೊಲ್ಯಾಪ್ಸ್ಗಳಿಟ್ಕೊಂಡು ನಂತರದಲ್ಲಿ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮದೇನು ತಪ್ಪಿಲ್ಲ, ಕುಂಭಮೇಳದಲ್ಲಿ ಕಾಲು ತುಳಿತಾಯಿತು, ನೀವು ಆವಾಗ ಕೇಳಿದ್ರಾ? ವಾಟ್ ಎ ಕಂಪ್ಯಾರಿಸನ್, ವಾಟ್ ಎ ಕಂಪ್ಯಾರಿಸನ್. ಎಲ್ಲಿಂದ ಎಲ್ಲಿಗಿನ್ನ ಕಂಪ್ಯಾರಿಸನ್. ಆ್ಯಂಡ್ ಐ ಆಲ್ಸೋ ಐ ವುಡ್ ಲೈಕ್ ಟು ಆಸ್ಕ್, ಈ ಇಡೀ ಕಾರ್ಯಕ್ರಮ ಹೇಗಾಯಿತು? ಯಾರು ಪ್ಲ್ಯಾನ್ ಮಾಡಿದ್ದು? ಹೆಂಗೆ ಇದು? ಒಂದು ಸರ್ಕಸ್ ಥರ ನೋಡೋದೈತಲ್ಲ, ಹೆಂಗೆ ಇದು? ಒಂದು ಪ್ಲ್ಯಾನರ್ ಅಂತ ಇರಲಿಲ್ವಾ? ಹಾಂ, ನಿಮ್ಮ ಮನೇಲಿ ಯಾವುದೋ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಬೇಕು ಅಂದರೆ 100 ಜನ ಗೆಸ್ಟ್ ಬರ್ತಾರೆ ಅಂತ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಅಥವಾ ಒಂದು 10 ಜನ ಬರ್ತಾರೆ ಊಟಕ್ಕೆ ಅಂತಂದರೆ ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಅಲ್ಲಿ ಎದಿಡಬೇಕು, ಎಲ್ಲ ಇಡಬೇಕು, ಇಲ್ಲಿ TV ಇಡಬೇಕು, ಅಲ್ಲಿ ಸೋಫಾ ಇಡಬೇಕು, ಅಲ್ಲಿ ಕೂತ್ಕೋಬೇಕು, ಅಲ್ಲಿ ಜನಕ್ಕೆ ಊಟ ಹಾಕಬೇಕು, ಅಲ್ಲಿ ನೀರು ಇಡಬೇಕು, ಅಲ್ಲಿ ಕಾಫಿ ಕೊಡೋಕ್ಕೆ, ಅಲ್ಲಿ ಮತ್ತೊಂದೇನೋ ವ್ಯವಸ್ಥೆ ಮಾಡೋದಕ್ಕೆ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಅಥವಾ ಯಾರೊಬ್ಬರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ.
ವಿಧಾನಸೌಧದ ಮುಂದೆ ನಡೆದಂಥ ಕಾರ್ಯಕ್ರಮಕ್ಕೂ ಯಾವುದೇ ಪ್ಲಾನ್ ಆಫ್ ಆ್ಯಕ್ಷನ್ ಇಟ್ಟಿರಲಿಲ್ಲ. ಹೌದು. ಆಮೇಲೆ ರಾಜ್ಯದ ಪ್ರಮುಖ ರಾಜಕಾರಣಿಯೊಬ್ಬರು ಅವರ ಸರ್ಕಾರಿ ಗಾಡಿ ಮೇಲೆ RCB ಫ್ಲ್ಯಾಗ್ ಹಾಕ್ಕೊಂಡು ಹೋದರು. ಆಯಿತಾ, ನನಗೆ ಗೊತ್ತಾಗಲಿಲ್ಲ. ಪ್ರೈವೇಟ್ ಗಾಡಿಗೆ ಹಾಕ್ಕೊಂಡಿದ್ರೆ ನಾನೇನು ಕೇಳ್ತಾ ಇರಲಿಲ್ಲ. ನನಗೆ ಗೊತ್ತಾಗಲಿಲ್ಲ ಅದು ಯಾವ ವ್ಯವಸ್ಥೆಯಲ್ಲಿ ನಾವು ನೀವು ಇದ್ದೀವಿ ಇವತ್ತು. RCB ಹೇಟರ್ಸ ನಾವೆಲ್ಲ? ನೋ. ಎಷ್ಟು ಖುಷಿಪಟ್ಟರೋ ಗೆಲುವನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ದೇವೆ. ಬಟ್ ಇದನ್ನು ಯಾವುದೋ ಪೊಲಿಟಿಕಲ್ ಇನ್ಕ್ಲಿನೇಷನ್ಗೆ ಬಳಸ್ಕೊಂಡ್ರ, ಯಾರೋ ಇದರಿಂದ ಕ್ರೆಡಿಟ್ ತಗೊಂಡ್ಬಿಡ್ತಾರೆ, ನಾನು ತಗೊಳ್ಬೇಕು ಅಂತ ಯಾರೋ ಇನ್ನೊಬ್ಬರು ಮುಂದೆ ಬಿದ್ದಿದ್ದನ್ನು ಇನ್ನೊಬ್ಬರು ಅವರ ಬಾಲ ಎಳೆಯೋದಕ್ಕೆ ಹೋಗಿ ಇಲ್ಲ ನಾನು ತಗೊಳ್ಬೇಕು ಕ್ರೆಡಿಟ್ಟು, ಅವ್ರು ತಗೊಂಬಿಟ್ರೆ ಹೆಂಗೆ? ಅಭಿಮಾನದಲ್ಲಿ ದಡ ಸೇರೋ ಕೆಲಸ. ರಾಜಕೀಯ ದಡ. ಬಟ್ ಜನರನ್ನು ಸೇರಿಸಿದ ಸ್ಮಶಾನಕ್ಕೆ, ದಡಕ್ಕಲ್ಲ, ಚಿತೆಗೆ. ನೀವೇ ಒಂದು ಪೋಸ್ಟ್ ಹಾಕ್ಕೊಂಡಿದ್ರಿ ಸರ್, RCB ನಿಜವಾಗ್ಲೂ ಸೋತಿದ್ದು ಈಗ ಅಂತ. ಹೌದು, ಎಷ್ಟು ಮಾರ್ಮಿಕವಾಗಿ. ಹೌದು, ನಾವು ಸೋತಿದ್ದು ಇವಾಗ. ಆಮೇಲೆ ನನಗೆ ಅನಿಸ್ತಾ ಇದೆ, ನಾವು ಫೈನಲ್ಸಲ್ಲಿ ಸೋತು ಬಿಟ್ಟಿದ್ದಿದ್ರೆ ಒಂದು 4 ದಿನ ದುಃಖ ಪಡ್ತಾಯಿದ್ವೇನೋ, ಅಥವಾ ಒಂದು 3 ದಿನ, ಖಂಡಿತ, ಅಥವಾ ಒಂದು 2 ದಿನ ದುಃಖ ಪಡ್ತಾಯಿದ್ವೇನೋ. ಒಂದು ಮ್ಯಾಚು ಸೋತೋಯ್ತು, ಇನ್ಸ್ ಓಕೆ, ಮುಂದಿನ ಸಲ ಕಪ್ ನಮ್ಮದೇ ಅಂತ ಚೇಂಜ್ ಮಾಡ್ಕೊಂಡಿರ್ತಾಯಿದ್ವಿ. ಈ ಸಲ ಕಪ್ ನಮ್ಮದೇ ಹೋಗಿ. ಬಟ್ ಈ ಸಲ ತಪ್ಪು ಅವ್ರದ್ದು ಇವ್ರದ್ದು ಎಲ್ಲರದ್ದು ಆಗೋಯ್ತಲ್ಲ. ಕಪ್ ನಮ್ಮದೇ ಅನ್ನೋಕ್ಕೆ ಹೋಗಿ ಕಪ್ಪೇನೋ ನಮ್ಮದಾಯಿತು, ತಪ್ಪು ನಮ್ಮದಾಯಿತು, ಅವ್ರದ್ದಾಯಿತು, ಇವ್ರದ್ದಾಯಿತು, ಮತ್ತೊಬ್ಬರದ್ದಾಯ್ತಲ್ಲ. ಕಪ್ಪು ಮತ್ತು ತಪ್ಪಿನ ನಡುವೆ ಹಲವರ ಜೀವನ ಕಪ್ಪಾಗೋಯ್ತಲ್ಲ. ಅದಕ್ಕೆ ಯಾರು ಕಾರಣ? ಅದಕ್ಕೆ ಯಾರು ಉತ್ತರ ಕೊಡೋರು? ಈ ಪೊಲಿಟಿಕಲ್ ಆ್ಯಂಬಿಷನ್ಸ್ಗಳಲ್ಲಿ, ಓವರ್ ಆ್ಯಂಬಿಷನ್ಸ್ಗಳಲ್ಲೋ, ಅಥವಾ ಯಾರೊಬ್ಬರು 7:45 ರಾಜಕಾರಣಿ ಟ್ವಿಟರ್ನಲ್ಲಿ, ಅಥವಾ ಫಾರ್ಮರ್ಲಿ ಟ್ವಿಟರ್, ನಾವು X ಪೋಸ್ಟ್ ಹಾಕಂತಾರೆ, ಭಾಳ ಮಜಾ ಮಾಡಿದೆ ನಾನು, ವಿರಾಟ್ ಕೊಹ್ಲಿ ಸಿಕ್ಕಿದ್ರು 7:45 ಸಂಜೆ 7:45. ಓ ಮೈ ಗಾಡ್, ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸೆನ್ಸಿಬಿಲಿಟಿ! ಏನದು? ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನದು? ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಆಮೇಲೆ ಜನ ಎಲ್ಲ ಆಕ್ರೋಶಕ್ಕೆ ಒಳಗಾದರು ಅನ್ನೋ ಕಾರಣಕ್ಕೆ ಅದನ್ನು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ಗಳು ಡಿಲೀಟ್ ಆಗ್ತಾವ? ಆಗಲ್ಲ ಅಲ್ವಾ? ಅಷ್ಟು ಅವ್ರಿಗೆ ಗೊತ್ತಾಗಲಿಲ್ವಾ? ಆಯಿತು, ಇಷ್ಟೆಲ್ಲ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪ್ರೋಗ್ರಾಮ್ ಮಾಡುವ ಹಕೀಕತ್ತಿತ್ತ, ಜರೂರತ್ತಿತ್ತ, ಮಾಡಬೇಕಾಗಿತ್ತ ಪ್ರೋಗ್ರಾಮು? ಬೇಕಿತ್ತ? ಅಹಮದಾಬಾದ್ನಲ್ಲಿ ಒಂದು ಸಲ ಆಗಲೇ ಕಪ್ಪು ಎತ್ಕೊಂಡಿದ್ದು ಆಯಿತು, ಅದಕ್ಕೆ ಮುತ್ತಿಟ್ಟಿದ್ದು ಆಯಿತು, ಫೋಟೋಗಳು ದೇಶಾದ್ಯಂತ ವಿಶ್ವದಾದ್ಯಂತ ವೈರಲ್ ಕೂಡ ಆಗಿದ್ದಾಯಿತು. ಮತ್ತೊಮ್ಮೆ ಅದೇ ಕಪ್ಪನ್ನು ನಾನು ಎತ್ಕೊಡ್ತೀನಿ ಕಮಾನ್ ಅನ್ನುವಂಥ ಇರಾದೆ ಬೇಕಾಗಿತ್ತ? ಅಲ್ಲೇನು ವಾಸ್ತುದೇನಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇನ್ನೊಂದು ಸಲ ಎತ್ಕೊಟ್ರೆ ಎಲ್ಲ ಸಲ ಕಪ್ ನಮ್ಮದೇ ಅಂತ ನಾವು ಸ್ಲೋಗನ್ ಹಾಕ್ಕೊಳ್ದೇನೆ ಎಲ್ಲ ಮ್ಯಾಚಿಗೆ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಏನಾದರೂ ಇತ್ತಾ? ಯಾರೋ ಒಂದಿಷ್ಟು ಜನ ಬೆಳಗ್ಗೆಯಿಂದ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಜ್ಯೋತಿಷಿಗಳು ಅವರ ಗೌರವಗಳನ್ನು ಕೊಡ್ತಾ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಮಾತಾಡ್ತಾ ಇದ್ರಲ್ಲ, ಸಾರ್ ಏನಾಗ್ಬಿಡ್ತದೆ, ಸಾರ್ ಹೆಂಗಾಗ್ಬಿಡ್ತದೆ, ಟಾಸ್ ಯಾರು ಗೆದ್ಬಿಡ್ತಾರೆ, ಏನಾಗ್ಬಿಡ್ತದೆ, ಹಿಂಗಾಗ್ಬಿಡ್ತದೆ, ಇದ್ಯಾವುದು ಪ್ರೆಡಿಕ್ಷನ್ಗಳು ಗೊತ್ತಿಲ್ಲಪ್ಪ ನನಗೆ. ಅದನ್ನೇನಾದರೂ ನೋಡಿಬಿಟ್ಟು ಇವರು ಯಾರೊಬ್ರು ಹೇಳಿದ್ದಾರೆ ಅಲ್ಲಿ, ನಾನು ಹಿಂಗೆ ಎತ್ಕೊಟ್ರೆ ಅವ್ನಿಗೆ ಒಳ್ಳೇದಾಗುತ್ತೆ ಅಂತ ಏನಾದರೂ ಅಂದ್ಕೊಂಬಿಟ್ರಾ? ನಾನು ಮಾರ್ಮಿಕವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಸ್ಬೋದು ನಿಮಗೆ, ಬಟ್ ಐ ಆಮ್ ಗಟೆಡ್ ಇನ್ಸೈಡ್, ಐ ಆಮ್ ಡೀಪ್ಲಿ ಪೇಯ್ನ್ಡ್ ಇನ್ಸೈಡ್. ನೋಡ್ರಿ, ಎಷ್ಟೇ ಆದರೂ ಎಲ್ಲ ಮನೆ ಮಕ್ಕಳು ಸತ್ತೋದವರು. ಆಮೇಲೆ ಯಾರ್ರೀ ನಿಮಗೆ ಆಚೆ ಹೋದವರು ಯಾವುದೋ ಒಂದು ಗ್ರೇವ್ ಇನ್ಸಿಡೆಂಟಿಂದ ಹೆಣವಾಗಿ ಮನೆಗೆ ಬರ್ತಾರೆ ಅಂತ ಯಾವ ತಂದೆ ತಾಯಿ ಅಂದ್ಕೊಳ್ಳೋಕೆ ಸಾಧ್ಯ ರೀ? ಹಾಂ, ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಮತ್ತೊಂದಲ್ಲ, ನ್ಯಾಚುರಲ್ ಕೆಲಾಮಿಟಿ ಅಲ್ಲ, ಪ್ರವಾಹ ಅಲ್ಲ, ಏನೂ ಅಲ್ಲ. ಇನ್ನೊಬ್ಬರದ್ದು ಯಾರದೋ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ಗೆ, ಕೊಲ್ಯಾಪ್ಸ್ಗೆ ಮನೆ ಮಗಳು ಹೆಣಾಗಿ ಮನೆಗೆ ಬರ್ತಾರೆ ಅಂತಂದರೆ ತಂದೆ ತಾಯಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯನೇನ್ರಿ? ಸಾಧ್ಯನಾ? ಇದೊಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ನಮಗೆ ಬಹುಶಃ ಇವತ್ತು ಕಾಡಲೇಬೇಕ್ರಿ. ನನಗನ್ಸುತ್ತೆ ಇನ್ನು ಮುಂದಿನ ಸಲ 19ನೇ ಎಡಿಷನ್ನು ಏನೋ ಬರುತ್ತಲ್ಲ, ಅದನ್ನು ನೋಡುವಾಗಲೆಲ್ಲ ಈ 11 ಜನ ಇದ್ದಾರಲ್ಲ, ಆ 11 ಜನರ ಮುಖಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗ್ತವೆ. ಅವ್ರ ಸಾವು ಏನು, ಅವ್ರ ಸಾವಿಗೆ, ಅವರ ಬಲಿಗೆ ಕತ್ತರಿಸ್ತಾ ಇದ್ರೇನೋ
ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗೋಯ್ತಲ್ಲ, ನನಗೆ ಅದು ಬಹಳ ನೋವು. ಇನ್ನೊಂದು ನಾನು ಕೇಳಿದ್ದು, ಈ ಫ್ಯಾನ್ ಮೊಮೆಂಟ್ ತುಂಬ ಉನ್ಮಾದದಲ್ಲಿರುವಾಗ ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದು ಎಷ್ಟು ತೂಕದ್ದು, ಎಷ್ಟು ಸರಿ? ಒಂದು 3 ದಿನ ಬಿಡ್ಬೋದಾಗಿತ್ತಾ, ಅಥವಾ 4 ದಿನ ಹಾಗೆ ಬಿಡ್ಬೋದಾಗಿತ್ತು? ಆಯಿತು, ನೀವು ಕಾರ್ಯಕ್ರಮ ಮಾಡಿ, ಸರಿ, ಏನೋ ಮಾಡ್ತೀರಿ, ನಿಮ್ಮದು ಪೊಲಿಟಿಕಲ್ ಆ್ಯಂಬಿಷನ್ ಅಲ್ವೋ, ಮತ್ತೊಂದೋ ಮಗದೊಂದೋ ಇಡೋಣ ಆ ಕಡೆಗೆ, ಅದನ್ನು ಪೊಲಿಟಿಕಲ್ ಆ್ಯಂಬಿಷನ್ ಅಂತಲೇ ಅನ್ಕೊಳ್ಳೋಣ. ಒಂದು 4 ದಿನ ಬಿಡ್ಬೋದಾಗಿತ್ತಾ, ಅಥವಾ ಒಂದು 3 ಡೇಸ್ ವೆಯ್ಟ್ ಮಾಡ್ಬೋದಾಗಿತ್ತಾ? ಇಲ್ಲವಂತೆ. ಯಾಕಂದರೆ ವಿದೇಶಿ ಪ್ಲೇಯರ್ಗಳೆಲ್ಲ ಹಾರಕ್ಕೆ ರೆಡಿ ಇದ್ರಂತೆ. ಬ್ರಿಟಿಷ್ ಏರ್ವೇಸಲ್ಲಿ ಕೊಹ್ಲಿ ಲಂಡನ್ಗೆ ಹಾರೋದಕ್ಕೆ ಅವರು ಬೆಳಗ್ಗೆ 7 ಗಂಟೆಗೇನೋ ಹಾರಕ್ಕೆ ರೆಡಿ ಇದ್ರಂತೆ. ಇದರ ನಡುವೆ ಎಲ್ಲ ಗಬ್ರಕೊಂಬಿಡ್ಬೇಕು, ಹಿಂಗೆ ಗೆಬ್ರಕೋಬೇಕಲ್ಲ, ಎಷ್ಟು ಸಾಧ್ಯವೋ ಅಷ್ಟು. ಏಯ್ ಕಮಾನ್, ಬನ್ನಿ 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 ಅಂತ ಆ ಸಮೂಹ ಸನ್ನಿಯನ್ನು ಕ್ರಿಯೇಟ್ ಮಾಡಿದ್ದು ಯಾಕೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಆಮೇಲೆ ರಾಜ್ಯದ ಹಿರಿಯ ರಾಜಕಾರಣಿಯೊಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರಂತೆ ಅವರ ಸಹೋದ್ಯೋಗಿಗಳಿಗೆ, ಬನ್ರಯ್ಯ ಕಾರ್ಯಕ್ರಮ ಇದೆ ಬನ್ರಯ್ಯ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರಂತೆ. ಕೊಹ್ಲಿ ಬರ್ತಾ ಇದ್ದಾರೆ ಬನ್ರಯ್ಯ, ಕಮಾನ್ ಬನ್ರಯ್ಯ ಸೆಲ್ಫಿಗೆ ಅಂತೆ. ನನಗೆ ಗೊತ್ತಿಲ್ಲ, ಅಂತೆ ಕಂತೆ ನಾನು ಕೇಳಿಸ್ಕೊಂಡಿದ್ದು, ಅಂತೆ ಐ ಡೋಂಟ್ ನೋ, ಅಂತೆ ಅದು ಕಂತೆಯೋ ಬಂತೆಯೋ ನನಗೆ ಗೊತ್ತಿಲ್ಲ, ಅಂತೆ. ಬಟ್ ಇದು ನಿಜವಾಗಿದ್ದೇ ದುರಂತ. ಇಷ್ಟು ಆಯಾಮಗಳನ್ನು ನಾವಿವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದೀವಿ. ಪೋಸ್ಟ್ ಮಾರ್ಟಮ್ ಅಂದರೆ ಇಡೀ ಘಟನೆಯನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದೀವಿ. ಯಾರೊಬ್ಬರು ತಂದೆ ನನ್ನ ಮಗನ ದೇಹನ ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ಹಾಗೆ ಕೊಡಿ ಅಂತ ಕೇಳಿದ್ದನ್ನು ನಾನೀಗ ಸ್ಮರಿಸ್ಕೊಳ್ತಾ ಹೇಳ್ತಾ ಇದ್ದೀನಿ. ಘಟನೆಯನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದೀವಿ. ಆದರೆ ಈ ಪೋಸ್ಟ್ ಮಾರ್ಟಮ್ ಮಾಡುವ ಪರಿಸ್ಥಿತಿ ನಮಗೆ ಒದಗಿ ಬರಬಾರ್ದಾಗಿತ್ತು. ಈ ದುರಂತ ನಮ್ಮನ್ನು ಇನ್ನೂ ಮುಂದಿನ ಹಲವು ವರ್ಷಗಳವರೆಗೂ ಕೂಡ ಕಾಡುತ್ತೆ ಕಾಡುತ್ತೆ ಕಾಡುತ್ತೆ, ಯಾವ ಅನುಮಾನ ಕೂಡ ಇಲ್ಲ. ನಾಳೆ ಇದೇ IPL ತಂಡಕ್ಕೆ ಯಾರೊಬ್ಬರು ರಾಜೀನಾಮೆ ಕೊಡ್ಬೋದು, ಇನ್ನೊಬ್ರು ಯಾರೋ ಹೊಸ ಆಟಗಾರ ಬರ್ಬೋದು, ಸಾಲ್ಟ್ ಬದಲಿಗೆ ಶುಗರ್ ಬರ್ಬೋದು, ಆಯಿತಾ, ಪಾಟೀದಾರ್ ಬದಲಿಗೆ ಇನ್ನೊಬ್ಬರು ಬರ್ಬೋದು, ಕೊಹ್ಲಿ ಬದಲಿಗೆ ಇನ್ನೊಬ್ಬರು ಬರ್ಬೋದು, ಅಥವಾ IPL ಸಾಗುರು ಅಂತ ಒಂದು 5 ವರ್ಷ ಆಮೇಲೆ ನಿಲ್ಲಿಸ್ಬಿಡ್ಬೋದು, ಗೊತ್ತಿಲ್ಲ ನನಗೆ. ಇಟ್ಸ್ ಆಲ್ ಇನ್ ದ ಗೇಮ್, ಇಟ್ಸ್ ಅ ಗೇಮ್. ಇದು ರಾಜ್ಯಗಳ ನಡುವೆ ನಡೆಯುವಂಥ ಟ್ರೋಫಿಯೋ ಅಥವಾ ದೇಶಗಳ ನಡುವೆ ನಡೆಯುವಂಥ ಟ್ರೋಫಿಯೋ ICC ಟೂರ್ನಮೆಂಟೋ ಯಾವುದೂ ಅಲ್ವಲ್ಲ. ಇಟ್ಸ್ ಅ ಪ್ರೈವೇಟ್ ಆರ್ಗನೈಸ್ಡ್ ಟೂರ್ನಮೆಂಟ್ ಬ್ಯಾಕ್ಡ್ ಬೈ BCCI ಅಲ್ವಾ. BCCI ಕೂಡ ಇದರ ಬಗ್ಗೆ ಯಾವ ಹಂತಕ್ಕೆ ತಲೆ ಕೆಡಿಸ್ಕೊಳ್ತು ನನಗಂತೂ ಗೊತ್ತಿಲ್ಲ. ಭಾಳ ಜನರನ್ನ ಇಲ್ಲಿ ಬೈತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಜನ ಯಾಕೆ ಹೋಗಬೇಕಾಗಿತ್ತು? ಮೇ ಬಿ ಒನ್ ಪಾರ್ಟ್ ಅದನ್ನು ನೋಡೋಕ್ಕೆ ಹೋದರೆ ಜನ ಯಾಕೆ ಹೋಗಬೇಕಾಗಿತ್ತು ಅನ್ನೋದನ್ನು ನೇರವಾಗಿ ಪ್ರಶ್ನೆ ಮಾಡೋದಕ್ಕಿಂತ ಜನರ ಉನ್ಮಾದ, ಅವ್ರಿಗಿರುವ ಆ ಒಂದು ಆಸಕ್ತಿ ಅದು ಸಹಜವಾಗಿರುತ್ತೆ. ನೀವು ಎಲ್ಲರನ್ನೂ ಕರ್ಕೊಂಬಂದು ಎಲ್ಲರ ಕಿವಿಗೂ ಹೇಳೋಕ್ಕಾಗಲ್ಲ. ಹೆಂಗೆ ಮಾಡಬೇಡಪ್ಪ, ಹಂಗೆ ಮಾಡಬೇಡಪ್ಪ, ಮಾಡಬೇಡಪ್ಪ ಅಂತ ಹೇಳೋಕ್ಕಾಗಲ್ಲ. ಹೌದು, ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಿದ್ರು, QR ಕೋಡ್ಗಳನ್ನು ಸ್ಟಾಪ್ ಮಾಡಿದರು, ಪಾಸ್ಗಳನ್ನು ಇಶ್ಯೂ ಮಾಡೋದನ್ನು ಸ್ಟಾಪ್ ಮಾಡಿದರು, ಟೋಕನ್ ಇಶ್ಯೂ ಮಾಡೋದನ್ನು ಸ್ಟಾಪ್ ಮಾಡಿದರು, ಅದೆಲ್ಲ ನಾವು ಗಮನಿಸಿದ್ವಿ. ಬಟ್ ಇಷ್ಟೆಲ್ಲವನ್ನೂ ಗಮನಿಸಿದ ಮೇಲೆ ಇಲ್ಲ, ಇದು ದೊಡ್ಡದಾಗತ್ತೆ ಅನ್ನೋದನ್ನು ಬಹುಶಃ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ. ಇನ್ನೊಬ್ಬರು ಹೇಳಿದ್ರು, ಆಪರೇಷನ್ ಸಿಂಧೂರ ನಡೆಸಿದಾಗ ಈ ರೀತಿಯ ಸಂಭ್ರಮಾಚರಣೆ ಜನ ಮಾಡಲಿಲ್ಲ. ಹೌದು, ಅದು ಕೂಡ ನಿಜ. ಹಾಗಂದು ಮಾತ್ರಕ್ಕೆ ಜನಕ್ಕೆ ದೇಶಭಕ್ತಿಯ ಕೊರತೆ ಇದೆ ಅಂತ ನಾನೇನು ಅನ್ನೋದಿಲ್ಲ. ವಿ ಆಲ್ ಫೆಲ್ಟ್ ವೆರಿ ಪ್ರೌಡ್ ಇಂಡಿಯನ್ಸ್, ವಿ ವರ್ ಆಲ್. ನಾವೆಲ್ಲ ಭಾಳ ಖುಷಿಪಟ್ವಿ. ಆಪರೇಷನ್ ಸಿಂಧೂರ ಆದಾಗ ಈ ಕ್ಷಣಕ್ಕೂ ಹೃದಯ ತುಂಬಿ ಬರುತ್ತೆ. ಜನ ಅದನ್ನು ತೋರ್ಪಡಿಸ್ಕೊಳ್ದೇ ಇದ್ದಿರ್ಬೋದು ಆಚೆ ಕಡೆ ಬಂದು ಈ ರೀತಿ. ಬಟ್ ಜನ ನಮ್ಮ ದೇಶದಲ್ಲಿ ಈ ಕ್ರಿಕೆಟ್ಗೆ ಮಾರು ಹೋಗುವಷ್ಟು, ಅಥವಾ ಬೇರೆ ಇನ್ನೊಂದಕ್ಕೆ ಮಾರು ಹೋಗುವಷ್ಟು, ಮತ್ತೊಂದಕ್ಕೆ ಮಾರು ಹೋಗುವಷ್ಟು, ಬೇರೆ ಇನ್ನಿತರ ವಿಚಾರಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕೂ ಇಲ್ಲ ಸುಮಾರು ಜನ. ನಾಟ್ ಎವ್ರಿಬಡಿ, ಬಟ್ ಕೆಲವರು. ದರ್ ಆರ್ ಮಿಸ್ಟೇಕ್ಸ್ ಫಾರ್ ಶೋರ್. ಹಾಗಂತ ನ್ಯಾಯಾಂಗ ತನಿಖೆ ಮಾಡಿಸ್ತೀನಿ ಅಂದಾಗ, ಯಾರ್ರೀ ನ್ಯಾಯಾಂಗ ತನಿಖೆ, ಬನ್ನಿರಿ ಕಮಾನ್ ನ್ಯಾಯಾಂಗ ತನಿಖೆ, ಯಾರ್ದ್ರಿ ತಪ್ಪು? ಸರ್,
ಇಲ್ಲಿ ಒಂದು 25 ಹುಣ್ಣಾಗಿದೆ ಸರ್. ಇಲ್ಲಿ ಆಗಿದೆ ಸರ್. ನಾನು ಕನ್ನಡಿ ತಗೊಂಬಂದ್ಬಿಟ್ಟು ಎಲ್ಲಿ ಹುಣ್ಣು ಅಂತ ನೋಡ್ತೀನಿ. ಇದು ನ್ಯಾಯಾಂಗ ತನಿಖೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ನ್ಯಾಯಾಂಗ ವ್ಯವಸ್ಥೆ. ಒಪ್ಕೊಳ್ಬೇಕು. ಎಲ್ಲ ಗೌರವಗಳೊಂದಿಗೆ ಮ್ಯಾಜಿಸ್ಟೀರಿಯಲ್ ಇನ್ವೆಸ್ಟಿಗೇಷನ್ ಅಂತ ಏನು ಇವರು ಹೇಳ್ತಾ ಇದ್ದಾರೆ, ವಿತ್ ಆಲ್ ರೆಸ್ಪೆಕ್ಟ್ಸ್ ನಾನು ಗೌರವಿಸ್ತೇನೆ ಅದನ್ನು. ಬಟ್ ಫಸ್ಟ್ ಆಫ್ ಆಲ್ ತಪ್ಪು ಯಾರದು ಅನ್ನೋದು ಹೇಳಿದವ್ರಿಗೆ ಗೊತ್ತು ಚೆನ್ನಾಗಿ. ಈ 11 ಜನ ಸತ್ತೋಗ್ಬಿಟ್ರಲ್ಲ, ಅವ್ರದ್ದೇ ತಪ್ಪು, ಸತ್ತೋಗ್ಬಿಟ್ರು, ಅವರೇ ಏನೋ ಮಾಡಿಬಿಟ್ರು ಅಂದರೂ ಕೂಡ ನಾಳೆ ಆಶ್ಚರ್ಯ ಪಡಬೇಡಿ ನೀವು. ಈ ಗಾಯ ಆಗಿದಾರಲ್ಲ, ಗಾಯ ಆಗಿದೆ, ವಾಸಿ ಆಗೋ ತನಕ ವೆಯ್ಟ್ ಮಾಡ್ತೀವಿ, ಆಮೇಲೆ ನೋಡ್ತಾರೆ ನಿಂದೇ ತಪ್ಪು ಅಂತ ನಾಳೆ ಅವ್ರ ತಲೆ ಮೇಲೆ ಬಂದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಟ್ಸ್ ಎ ಡೆಮೋಕ್ರೆಟಿಕ್ ಸೆಟಪ್. ಜನ ಬರ್ತಾರೆ, ಖುಷಿ ಪಡ್ತಾರೆ, ಮತ್ತೊಂದು ಮಾಡ್ತಾರೆ, ಬೇರೆ ಇನ್ನೊಂದು ಮಾಡ್ತಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ವ್ಯವಸ್ಥೆಗಳು ಹದಗೆಟ್ಟಾಗ, ನಾನು ಬೆಳಗ್ಗೆ ಮಾತಾಡ್ತಾ ಇದ್ದಾಗ ಮೆಟಮಾರ್ಫೋಸಿಸ್ ಕಥೆ ಒಂದನ್ನು ಹೇಳ್ತಾ ಇದ್ದೆ. ಅದೊಂದು ಸಣ್ಣ ಕರೆಕ್ಷನ್. ನಾನು ಅಫ್ಕೋರ್ಸ್ ನಾನು ಆಥರ್ನ ಹೆಸರನ್ನು ನಾನು ತಪ್ಪಾಗಿ ಹೇಳಿದೆ. ಐ ಸ್ಟ್ಯಾಂಡ್ ಕರೆಕ್ಟೆಡ್. ಇವಾಗ ನಿಮ್ಮ ಈ ಇಂಟರ್ವ್ಯೂನಲ್ಲಿ ಐ ಸ್ಟ್ಯಾಂಡ್ ಕರೆಕ್ಟೆಡ್. ಅಲ್ಲೊಬ್ಬ ಸೇಲ್ಸ್ಮೆನ್ ಇರ್ತಾನೆ, ಅವನು ಎಲ್ಲ ಪ್ರೆಷರ್ಗಳಿಗೆ ಒಳಗಾಗಿ ಅವನು ಬೆಳಗ್ಗೆ ಆಗಿ ಎದ್ದೇಳಷ್ಟರಲ್ಲಿ ಅವನು ಒಂದು ದೊಡ್ಡ ಹುಳ ಆಗಿಬಿಡ್ತಾನೆ, ಒಂದು ಇನ್ಸೆಕ್ಟ್ ಆಗಿಬಿಡ್ತಾನೆ. ಯಾಕೆ ಅಂದರೆ ಅವನಿಗೆ ಪ್ರೆಷರ್ ತಡ್ಕೊಳಕ್ಕಾಗಲ್ಲ ಅವನಿಗೆ. ಇಟ್ಸ್ ಎ ಮೆಟಮಾರ್ಫೋಸಿಸ್ ಅನ್ನೋದು ಇಟ್ಸ್ ಎ ಬ್ಯೂಟಿಫುಲ್ ಟರ್ಮ್. ಅದೊಂದು ಕ್ರಿಯೆ. ಮೆಟಮಾರ್ಫೋಸಿಸ್ ಅನ್ನೋದು ಒಂದು ಕ್ರಿಯೆ. ಅದು ಅವನು ಹುಳ ಆಗಿಬಿಡ್ತಾನೆ. ಆಯಿತಾ? ಅದೇ ಥರ ಈ ಸರ್ಕಾರ ಕೂಡ ಈ ಪ್ರೆಷರ್ ತಡ್ಕೊಳಕ್ಕಾಗದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡು ಏನಾದರೂ ಸರ್ಕಾರವೂ ಕೂಡ ಮೆಟಮಾರ್ಫೋಸಿಸ್ಗೆ ಒಳಗಾಗ್ಬಿಡ್ತಾ ಅಂತ ನನಗನ್ಸುತ್ತೆ. ಒಂದು ಸಂಪೂರ್ಣವಾಗಿ ಮೆಟಮಾರ್ಫೋಸಿಸ್ಗೆ ಒಳಗಾಗ್ಬಿಟ್ಟು ಏನೋ ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಬಿಟ್ಟು, ಯಾವುದನ್ನೂ ಸರಿಯಾಗಿ ಪ್ರಾಸೆಸ್ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಕಳ್ಕೊಂಡು ಇವತ್ತು ಈ ದುಸ್ಥಿತಿಗೆ ಕಾರಣವಾಯ್ತಾ ಅಂತ ನನಗನ್ಸುತ್ತೆ. ಇಟ್ಸ್ ದಿ ಗೌರ್ಮೆಂಟ್ ಆಫ್ ಕೋರ್ಸ್. ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇಟ್ಸ್ ಎ ಸಿಸ್ಟಮ್ ಆಫ್ ಕೋರ್ಸ್. ಸಿಸ್ಟಮ್ ಅಂದರೆ ಎಲ್ಲರೂ ಬರ್ತಾರೆ ಇದರಲ್ಲಿ ಸಿಸ್ಟಮ್ನಲ್ಲಿ. ಈಚ್ ಆ್ಯಂಡ್ ಎವ್ರಿ ಒನ್ ವಿಲ್ ಕಮ್ ಅಂಡರ್ ದಿ ಸಿಸ್ಟಮ್. ಆ್ಯಂಡ್ ಥರ್ಡ್, ಎಸ್ ಪ್ರಾಬಬಲಿ ಜನ ಇಷ್ಟೊಂದೆಲ್ಲ ಜನ ಇದ್ದೆ ಅನ್ನುವಾಗ, ಬರ್ತಾಯಿದ್ದಾರೆ ಅನ್ನುವಾಗ ಚಿಕ್ಕ ಮಕ್ಕಳನ್ನ ಎತ್ಕೊಂಬರೋದು ಒಂದು ಸ್ವಲ್ಪ ಒಂದಿಷ್ಟು ಇಲ್ಲ, ಐ ಆಮ್ ಸೆನ್ಸಿಂಗ್ ಸಮ್ ಡೇಂಜರ್. ಇಷ್ಟೊಂದು ಜನ ಸ್ಟ್ಯಾಂಪಿಡ್ ಆಗ್ಬೋದು, ಏನೋ ಆಗ್ಬೋದು ಇಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲವರು ಹಿಂದೆ ಸರಿಬೋದಾಗಿತ್ತು. ಇದೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಬೇಕಾಗಿರೋದು, ಮಾಡ್ತಾ ಇರೋದಷ್ಟೇ. ಬಟ್ ಸಾವಂತೂ ಆಗೋಗಿದೆ. 11 ಜನ ಅಂತೂ ವಾಪಸ್ ಬರಲ್ಲ. ಆ 11 ಜನರಲ್ಲಿ ನಿಜವಾಗಿಯೂ ಅಮಾಯಕರು ತೀರ್ಕೊಂಡಿದ್ದಾರೆ. ಏನೂ ಗೊತ್ತಿಲ್ಲದವರು. ಯಾರೊಬ್ಬರು ಹೇಳಿದ್ರು, ಸರ್ ಆ ಹುಡುಗಿ ಲ್ಯಾಪ್ಟಾಪ್ ಹಾಗೆ ಸಿಸ್ಟಮಲ್ಲೇ ಇದೆ ಸರ್, ಆ ಹುಡುಗಿನೇ ಇಲ್ಲ, ಯಾವುದೋ IT ಉದ್ಯೋಗಿ ಅಂತ, ಪಾಪ ತೀರ್ಕೊಂಡ್ಬಿಟ್ಟಿದ್ದಾಳೆ ಆ ಹುಡುಗಿ. ಇಟ್ಸ್ ಎ ವೆರಿ ಸ್ಯಾಡ್ ಫೇಸ್ ರಾಕೇಶ್. ಭಾಳ ದುಃಖದ ಸಂಗತಿ. ಐ ಹೋಪ್ ದೇ ಆಲ್ ರೆಸ್ಟ್ ಇನ್ ಪೀಸ್. ನ್ಯಾಯಾಂಗ ತನಿಖೆಯಲ್ಲಿ ಸಾರಿ ಟು ಸೇ ಅದೇನೇನು ಬರುತ್ತೋ ಆಚೆ ಕಡೆ ಬರಲಿ. ನಾನು ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಿ ನ್ಯಾಯಾಂಗ ತನಿಖೆ ಟು ಕಮ್ ಔಟ್. ಬರಲಿ. ಪಾಪ 11 ಜನ ಸತ್ತೋದವರು ಕಲ್ಪ್ರಿಟ್ಗಳಲ್ಲ ಅನ್ನೋದಂತೂ ಪಾಪ ವಿತ್ ಆಲ್ ರೆಸ್ಪೆಕ್ಟ್ಸ್ ಭಾಳ ಗೌರವಿಸ್ತೇನೆ. ನಾನು ನ್ಯಾಯಾಂಗ ವ್ಯವಸ್ಥೆಯನ್ನು ಭಾಳ ಗೌರವಿಸ್ತೇನೆ. ಆ ಥರ ಎಲ್ಲ ಬರದೇ ಇರಲಿ, ಆಯಿತಾ? ಗಾಯ ಆದವರೇ ನೀನೇ ತಪ್ಪು, ಆ ಥರದ್ದೆಲ್ಲ ಬರ್ತಾ ಇರಲಿ. ಒಂದು ಕರಾಳ ಅಧ್ಯಾಯ. ಐ ಹೋಪ್ ಇದು ಯಾವತ್ತೂ ಮುಂದುವರಿಬಾರ್ದು, ಯಾವತ್ತೂ ಇದು ಮತ್ತೊಮ್ಮೆ ಮರುಕಳಿಸಲೇಬಾರ್ದು. ಆಮಿಷಕ್ಕೆ, ಸ್ವಾರ್ಥಕ್ಕೆ, ಆಮೇಲೆ ಅಜೆಂಡಾಗಳಿಗೆ ಮತ್ತು ವೆಂಡೆಟಾ ಪಾಲಿಟಿಕ್ಸ್ಗೆ ಮತ್ತು ನಾಟಕದ ಪಾಲಿಟಿಕ್ಸ್ಗೆ, ತೋರ್ಪಡಿಕೆಯ ಪಾಲಿಟಿಕ್ಸ್ಗೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗಬಾರ್ದು. ದಟ್ಸ್ ಇಟ್. ಅಷ್ಟೇ ರಾಕೇಶ್. ಥ್ಯಾಂಕ್ ಯು ಸರ್. ಇಷ್ಟು ಇನ್ಡೆಪ್ತಾಗಿ, ಮನೋಜ್ಞವಾಗಿ, ಜೊತೆಗೆ ಆತ್ಮಾಲೋಕನ ಮಾಡ್ಕೊಳ್ತಕ್ಕಂಥ ಸಕಾಲ
ಭಾಳ ಸರಿ ಅನೇಕ ರಾಜಕಾರಣಿಗಳು ಕೂಡ ಭಾಳಷ್ಟು ಕ್ರಿಕೆಟ್ ಆಟಗಾರರ ಹೆಸರು ಹೇಳ್ಕೊಳ್ಬೇಕಾದ್ರೆ ಇದೇ ವಿರಾಟ್ ಕೊಹ್ಲಿ ಹೆಸರನ್ನ ವೀರೇಂದ್ರ ಕೊಹ್ಲಿ ಅಂತ ಹೇಳಿದ್ದು ಉಂಟು. ಅನೇಕರಿಗೆ ಕ್ರಿಕೆಟ್ನ ಆಳ ಅಗಲ ಯಾವುದು ಕೂಡ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೊಂದೇ ಯುವಕರ ಹುಚ್ಚು, ಪ್ರೀತಿ, ಅಭಿಮಾನ. ಇದನ್ನು ನಾವು ಯಾವ ರೀತಿಯಾಗಿ ಸ್ವಾರ್ಥ ರಾಜಕಾರಣಕ್ಕೆ ಬಳಸ್ಕೊಳ್ಬಹುದು ಅಂತ. ಬಹಳ ಮುಖ್ಯವಾಗಿ ಅದು ಆಗಿದ್ದು ನಮ್ಮ ರಾಜ್ಯ ಆಡಳಿತದ ರಾಜಕಾರಣಿಗಳಲ್ಲಿ ಕಂಡು ಬಂತು ಅಂತ. ಅದು ಯಾವ ರೀತಿಯಾಗಿತ್ತು ಅನ್ನೋದನ್ನು ತುಂಬ ಸುಲಲಿತವಾಗಿ, ಜೊತೆಗೆ ಹೇಗೆ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ರಾಜ್ಯವೂ ಕೂಡ ಅನ್ನೋದನ್ನ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಆ್ಯಂಕರ್ ಆಗಿರ್ತಕ್ಕಂಥ ಚಂದನ್ ಶರ್ಮಾ ಅವರು ಅರ್ಥ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾನು ಹೆಚ್ಚೇನು ಹೇಳೋಕ್ಕೆ ಹೋಗೋದಿಲ್ಲ. ಇದೇ ರೀತಿಯಾದ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.